ಹಲೋ ಆಲ್, ವೆಲ್ಕಮ್ ಟು ನಾಗರಾಜ್ ಶೆಟ್ಟಿ ವಿಡಿಯೋಸ್. ಇವತ್ತು ನಾವು ಒಬ್ಬ ಮಹಾನ್ ರಥಸಾರಥಿ ಬಗ್ಗೆ ತಿಳ್ಕೊಳ್ಳೋಣ. ಕ್ಲಾಸ್ 5 ಯೂನಿಟ್ 7 ಪ್ರೋಸ್ ಎ ಗ್ರೇಟ್ ಕೋಚ್ ಮ್ಯಾನ್. ಮೊದಲು ವಾರ್ಮಪ್ ಆ್ಯಕ್ಟಿವಿಟಿಯನ್ನು ನೋಡೋಣ. ಟಾಸ್ಕ್ 1, ವಾಟ್ ಡು ಯು ವಾಂಟ್ ಟು ಬಿ ವೆನ್ ಯು ಗ್ರೋ ಅಪ್? ವೈ ಡು ಯು ವಾಂಟ್ ಟು ಬಿಕಮ್ ದಸ್? ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ನಿನ್ನ ಜೀವನದ ಗುರಿ ಏನು, ಅಂದರೆ ನೀನು ದೊಡ್ಡವನಾದ ಮೇಲೆ ಏನಾಗ ಬಯಸಿದ್ದೀಯಾ ಮತ್ತು ಅದಕ್ಕೆ ಕಾರಣ ಏನು ಅನ್ನೋದನ್ನು ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ. ಅಂತಂದರೆ ನೀನು ಏನು ಆಗ ಬಯಸಿದ್ದೀಯಾ ಅದನ್ನು ಹೇಳಬೇಕು ಮತ್ತು ಅದಕ್ಕೆ ಕಾರಣವನ್ನು ಕೂಡ ತಿಳಿಸಬೇಕು. ಟಾಸ್ಕ್ 2, ಎ, ನೇಮ್ ಸಮ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಹೂಮ್ ಯು ಥಿಂಕ್ ಆರ್ ಗ್ರೇಟ್. ನಿನಗೆ ಗ್ರೇಟ್ ಅನಿಸ್ತಕ್ಕಂತಹ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯರನ್ನು ಹೇಳಿ. ಉದಾಹರಣೆಗೆ ಫಾದರ್, ಮದರ್, ಸಿಸ್ಟರ್, ಬ್ರದರ್, ಲೈಕ್ ದಟ್. ಬಿ, ನೇಮ್ ಸಮ್ ಗ್ರೇಟ್ ಮೆನ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಕೆಲವು ಮಹಾನ್ ನಾಯಕರನ್ನು ಹೆಸರಿಸಿ. ಉದಾಹರಣೆಗೆ ಮಹಾತ್ಮ ಗಾಂಧಿ, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಮಾನುಜನ್, ಹೀಗೆ ಕೆಲವು ಮಹಾನ್ ವ್ಯಕ್ತಿಗಳ ಹೆಸರನ್ನು ಮಕ್ಕಳಿಂದ ಹೇಳಿಸಬೇಕು. ಈಗ ಪಾಠದ ಸಾರಾಂಶವನ್ನು ತಿಳ್ಕೊಳ್ಳೋಣ. ಎ ಲಿಟಲ್ ಬಾಯ್ ಜಂಪ್ಡ್ ಔಟ್ ಆಫ್ ದ ಕೋಚ್. ಒಬ್ಬ ಸಣ್ಣ ಹುಡುಗ ಕೋಚಿಂದ ಜಂಪ್ ಮಾಡ್ತಾನೆ. ಕೋಚ್ ಅಂತಂದರೆ ರಥ. ಆ ರಥದಿಂದ ನೆಗೆದು ಓಡಿ ಬರ್ತಾನೆ. ಹಿ ರ್ಯಾನ್ ಟು ಹಿಸ್ ಮದರ್. ಹಿ ಪಾಯಿಂಟೆಡ್ ಟು ದ ಕೋಚ್ಮ್ಯಾನ್ ಅಂಡ್ ಸೆಡ್, ಮದರ್, ಐ ವಾಂಟ್ ಟು ಬಿ ಎ ಕೋಚ್ ಮ್ಯಾನ್ ಲೈಕ್ ಹಿಮ್. ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಎ ಕೋಚ್. ಆ ರಥದಿಂದ ನೆಗೆದು ಬಂದು ಅವ್ರ ಅಮ್ಮನ ಹತ್ರ ಓಡಿ ಬಂದು ಹೇಳ್ತಾನೆ, ಅಮ್ಮ, ನಾನು ಅಲ್ಲಿ ಕೋಚ್ ಮ್ಯಾನ್ ಇದ್ದಾನಲ್ಲ, ಆ ರಥ ಓಡಿಸೋನು, ಆ ಥರ ಆಗ್ಬೇಕಂತ ಅಂದ್ಕೊಂಡಿದ್ದೀನಿ. ರಥ ಓಡಿಸೋದು ಎಷ್ಟು ಚೆನ್ನಾಗಿರುತ್ತಲ್ವಾ ಅಮ್ಮ ಅಂತ ಅವ್ರ ಅಮ್ಮನಿಗೆ ಆ ಮಗು ಹೇಳುತ್ತೆ. ಹಿಸ್ ಮದರ್ ಸ್ಮೈಲ್ಡ್ ಆ್ಯಂಡ್ ವೈಸ್ಲಿ ಸೆಡ್, ನರೇನ್, ಇಫ್ ಯು ವಾಂಟ್ ಟು ಬಿ ಎ ಕೋಚ್ ಮ್ಯಾನ್ ಯು ಕ್ಯಾನ್. ಆ ಮಗುವಿನ ಅಮ್ಮ ನಗ್ತಾಳೆ, ಜಾಣ್ಮೆಯಿಂದ ಉತ್ತರ ಕೊಡ್ತಾಳೆ, ನರೇನ್, ನೀನು ಅದೇ ಥರ ಕೋಚ್ ಮ್ಯಾನ್ ಆಗ್ಬೋದು, ಬಟ್ ಯು ಶುಡ್ ಬಿ ಎ ಕೋಚ್ ಮ್ಯಾನ್ ಲೈಕ್ ಕೃಷ್ಣ ಹೂ ಗೈಡೆಡ್ ಅರ್ಜುನ ಆ್ಯಂಡ್ ಶೋಡ್ ದ ಪಾತ್ ಟು ದ ಇನ್ನೋಸೆಂಟ್ ಪೀಪಲ್ ಆಫ್ ದ ಯೂನಿವರ್ಸ್. ನೀನು ಸಾರಥಿಯಾಗಿ ಬಯಸಿದರೆ ಕೃಷ್ಣನಂತಾಗು. ಕೃಷ್ಣ ಅರ್ಜುನನಿಗೆ ಮಾತ್ರ ಅಲ್ಲ, ವಿಶ್ವದ ಸಾಕಷ್ಟು ಮುಗ್ಧ ಜನರಿಗೆ ದಾರಿಯನ್ನು ತೋರಿಸಿದ್ದಾನೆ. ಅಂತಹ ರಥಸಾರಥಿ ಆಗು ಅಂತೇಳಿ ಮಗನಿಗೆ ಆ ತಾಯಿ ಹೇಳ್ತಾಳೆ. ಲಿಟಿಲ್ ನರೇನ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ಮದರ್ಸ್ ವರ್ಡ್ಸ್ ಕ್ವೈಟ್ ಕ್ಲಿಯರ್ಲಿ. ಆದರೆ ಮಗುವಿಗೆ ಅಮ್ಮ ಹೇಳ್ತಕ್ಕಂಥ ಮಾತುಗಳ ಅರ್ಥ ಆಗಲಿಲ್ಲ. ಲೇಟರ್ ಆನ್ ಹಿ ಬಿಕೇಮ್ ವಾಟ್ ಈಸ್ ಮದರ್ ವಿಶ್ಡ್ ಫರ್. ಆದರೆ ಅವನ ಅಮ್ಮ ಏನು ಬಯಸಿದ್ಲೋ ಅದೇ ಥರ ಮುಂದೆ ಅವನು ಆಗ್ತಾನೆ. ನರೇನ್ ಬಿಕೇಮ್ ಫೇಮಸ್ ಆ್ಯಸ್ ಸ್ವಾಮಿ ವಿವೇಕಾನಂದ. ಆ ನರೇನ್ ಅಂತಕ್ಕಂಥ ಮಗು ಬೇರೆ ಯಾರಲ್ಲ, ಮುಂದೆ ಸ್ವಾಮಿ ವಿವೇಕಾನಂದ ಆಗ್ತಾನೆ. ನರೇನ್ ವಾಸ್ ಬಾರ್ನ್ ಆನ್ 12th of January 1863. ನರೇನ್ ಹುಟ್ಟಿದ್ದು 12ನೇ ಜನವರಿ 1863ರಲ್ಲಿ. ಹಿಸ್ ಪೇರೆಂಟ್ಸ್ ವರ್ ವಿಶ್ವನಾಥ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ. ತಂದೆಯ ಹೆಸರು ವಿಶ್ವನಾಥ ದತ್ತ ಮತ್ತು ತಾಯಿಯ ಹೆಸರು ಭುವನೇಶ್ವರಿ ದೇವಿ. ದೇ ಕನ್ಸಿಡರ್ಡ್ ದ ಚೈಲ್ಡ್ ವಾಸ್ ಎ ಗಿಫ್ಟ್ ಫ್ರಮ್ ಲಾರ್ಡ್ ವೀರೇಶ್ವರ. ಸೊ ಅವರು ಆ ಮಗುವನ್ನು ವೀರೇಶ್ವರನ ಪ್ರಸಾದ ಅಂತೇಳಿ ತಿಳ್ಕೊಂಡಿದ್ರು. ಸೊ ದೇ ನೇಮ್ಡ್ ದ ಚೈಲ್ಡ್ ವೀರೇಶ್ವರ. ಆ ಕಾರಣದಿಂದಾಗಿ ಆ ಮಗುವಿಗೆ ವೀರೇಶ್ವರ ಅಂತೇಳಿ ನಾಮಕರಣ ಮಾಡಿದರು. ಲೇಟರ್ ದೇ ಗೇವ್ ಹಿಮ್ ದ ನೇಮ್ ನರೇಂದ್ರ ದತ್ತ. ನಂತರ ಅವರು ನರೇಂದ್ರ ದತ್ತ ಅಂತೇಳಿ ಹೆಸರನ್ನು ಬದಲಾವಣೆ ಮಾಡ್ತಾರೆ. ಹಿ ವಾಸ್ ಸೆಂಟ್ ಟು ಸ್ಕೂಲ್ ಅಟ್ ದ ಏಜ್ ಆಫ್ 6. ನರೇಂದ್ರ ದತ್ತನನ್ನು 6ನೇ ವಯಸ್ಸಿಗೆ ಶಾಲೆಗೆ ಸೇರಿಸಲಾಗುತ್ತೆ. ಹಿ ರೆಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಆ್ಯಂಡ್ ಮಹಾಭಾರತ. ಆ ಮಗು ಮಹಾಭಾರತ, ರಾಮಾಯಣದಲ್ಲಿ ಬರ್ತಕ್ಕಂತಹ ಕಥೆಗಳನ್ನು ಭಾಳ ಇಷ್ಟಪಟ್ಟು ಓದ್ತಾನೆ. ಹಿ ಹ್ಯಾಡ್ ಎ ಡಿಸೈರ್ ಟು ಸ್ಟಡಿ ಮೋರ್ ಆ್ಯಂಡ್ ಬಿಕಮ್ ಎ ಸ್ಕಾಲರ್. ಅವನು ಚೆನ್ನಾಗಿ ಓದಿ ಒಬ್ಬ ಒಳ್ಳೆ ವಿದ್ವಾಂಸ ಆಗಬೇಕು ಅಂತೇಳಿ ಆ ಮಗುವಿಗೆ ಆಸೆ ಇರುತ್ತೆ. ಹಿ ವಾಂಟೆಡ್ ಟು ಸಿ ಗಾಡ್. ದೇವರನ್ನೇ ನಾನು ನೋಡಬೇಕು ಅಂತೇಳಿ ಆ ಮಗು ಬಯಸಿತ್ತು. ಲೇಟರ್ ಹಿ ಮೆಟ್ ಹಿಸ್ ರಿಯಲ್ ಗುರು ರಾಮಕೃಷ್ಣ ಪರಮಹಂಸ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಗಾಡ್. ನಂತರ ನಿಜವಾದ ಗುರು ಶ್ರೀ ರಾಮಕೃಷ್ಣನ ಭೇಟಿಯಾಗ್ತಾನೆ ಮತ್ತು ದೇವರನ್ನು ಅನುಭವಿಸ್ತಾನೆ. ಹಿ ಎಕ್ಸ್ಪೀರಿಯನ್ಸ್ಡ್ ದ ಗಾಡ್. ಹಿ ಸ್ಟೇಡ್ ವಿತ್ ರಾಮಕೃಷ್ಣ ಪರಮಹಂಸ ಫಾರ್ ಎ ಫ್ಯೂ ಇಯರ್ಸ್.
ಆದಮೇಲೆ ರಾಮಕೃಷ್ಣ ಪರಮಹಂಸರ ಹತ್ತಿರ ಕೆಲವು ವರ್ಷ ಇರ್ತಾರೆ. ದೆನ್ ಹಿ ಬಿಕೇಮ್ ಎ ವಾಂಡರಿಂಗ್ ವಿಸಿಟಿಂಗ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ. ನಂತರ ಅವರು ದೇಶದ ಮೂಲೆ ಮೂಲೆಗೂ ಅಲೆದಾಡಿ ಒಬ್ಬ ಶ್ರೇಷ್ಠ ಸನ್ಯಾಸಿ ಆಗ್ತಾರೆ. ಈ ಸ್ಪೋಕ್ ಟು ದ ಪೀಪಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್. ಸೊ ಅವರು ತಮ್ಮ ಭಾಷಣಗಳಲ್ಲಿ ಮುಖ್ಯವಾಗಿ ಶಿಕ್ಷಣದ ಅವಶ್ಯಕತೆಯನ್ನು ತಿಳಿಸ್ತಾರೆ. ಹಿ ಸೆಡ್ ದಟ್ ಎಜುಕೇಷನ್ ಶುಡ್ ಡೆವಲಪ್ ಎ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್. ಅವ್ರ ಪ್ರಕಾರ ಎಜುಕೇಷನ್ ಅಂತಂದರೆ ಶಿಕ್ಷಣ ಸಂಪೂರ್ಣ ಮನುಷ್ಯತ್ವವನ್ನು, ಸಂಪೂರ್ಣ ಮಾನವನನ್ನು ಸೃಷ್ಟಿಸುತ್ತೆ. ಈ ಫಾಟ್ ಅಗೇನ್ಸ್ಟ್ ಸೋಷಿಯಲ್ ಈವಿಲ್ಸ್ ಲೈಕ್ ಕ್ಯಾಸ್ಟ್ ಸಿಸ್ಟಮ್, ಸೂಪರ್ಸ್ಟಿಷನ್ಸ್ ಅಂಡ್ ಸೋ ಆನ್. ಅವರು ನಮ್ಮ ಸಾಮಾಜಿಕ ಪಿಡುಗುಗಳಾಗಿರ್ತಕ್ಕಂತಹ ಜಾತಿ ಪದ್ಧತಿ, ಮೂಢನಂಬಿಕೆ, ಇಂತಹ ಹಲವಾರು ಪದ್ಧತಿಗಳ ವಿರುದ್ಧ ಹೋರಾಟ ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ವೆಂಟ್ ಟು ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ USA ಇನ್ 1893. ಸ್ವಾಮಿ ವಿವೇಕಾನಂದ ಅವರು 1893ರಲ್ಲಿ USA ಅಮೇರಿಕಕ್ಕೆ ಹೋಗ್ತಾರೆ. ಹಿ ಮೇಡ್ ಎ ಗ್ರೇಟ್ ಸ್ಪೀಚ್ ಇನ್ ದ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಅಟ್ ಚಿಕಾಗೋ. ಸರ್ವಧರ್ಮ ಸಮ್ಮೇಳನ ಚಿಕಾಗೋದಲ್ಲಿ ನಡೆಯುತ್ತೆ. ಅಲ್ಲಿ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಭಾಷಣವನ್ನು ಮಾಡ್ತಾರೆ. ಈ ಸೆಡ್ ದಟ್ ಆಲ್ ರಿಲಿಜನ್ಸ್ ಇನ್ ದ ವರ್ಲ್ಡ್ ಪ್ರೀಚ್ ದ ಸೇಮ್ ಟ್ರೂತ್. ಈ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಧರ್ಮಗಳು ಒಂದೇ ಸತ್ಯವನ್ನು ಹೇಳ್ತವೆ. ದೇರ್ಫೋರ್ ಎವ್ರಿ ಒನ್ ಇನ್ ದ ವರ್ಲ್ಡ್ ಶುಡ್ ಡೆವಲಪ್ ಎ ಸೆನ್ಸ್ ಆಫ್ ಬ್ರದರ್ಹುಡ್ ಅಂಡ್ ಲವ್ ಈಚ್ ಅದರ್. ಆದ್ದರಿಂದ ಈ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲರೂ ಪ್ರೀತಿ ಮತ್ತು ಸೋದರ ಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹಿ ಕೇಮ್ ಬ್ಯಾಕ್ ಟು ಇಂಡಿಯಾ ಅಂಡ್ ಬಿಗ್ಯಾನ್ ಟು ಟೀಚ್ ಟಾಲರೆನ್ಸ್ ಆ್ಯಂಡ್ ಲವ್. ನಂತರ ಅವರು ಭಾರತಕ್ಕೆ ಮರಳಿ ಬಂದು ಅಹಿಂಸೆ ಮತ್ತು ಪ್ರೀತಿಯನ್ನು ಬೋಧನೆ ಮಾಡ್ತಾರೆ. ಹಿ ಎಸ್ಟಾಬ್ಲಿಷ್ಡ್ ದ ಬೇಲೂರ್ ಮಠ್ ಇನ್ ಕಲ್ಕತ್ತಾ ವಿಚ್ ಬಿಕೇಮ್ ದ ಸೆಂಟರ್ ಆಫ್ ರಾಮಕೃಷ್ಣ ಮಿಷನ್. ಇವರು ಬೇಲೂರು ಮಠವನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದು ನಂತರ ರಾಮಕೃಷ್ಣ ಮಿಷನ್ ಆಗುತ್ತೆ. ದ ಮೇನ್ ಮೋಟೋ ಆಫ್ ರಾಮಕೃಷ್ಣ ಮಿಷನ್ ಈಸ್ ವರ್ಕ್ ಈಸ್ ವರ್ಷಿಪ್. ಈ ರಾಮಕೃಷ್ಣ ಮಿಷನ್ನ ಧ್ಯೇಯ ವಾಕ್ಯ ಏನು ಅಂತಂದರೆ ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ. ಹಿ ಲಿವ್ಡ್ ಫಾರ್ ಓನ್ಲಿ 39 years ಬಟ್ ಹಿಸ್ ಅಚೀವ್ಮೆಂಟ್ಸ್ ಆರ್ ಗ್ರೇಟ್. ಸ್ವಾಮಿ ವಿವೇಕಾನಂದ ಅವರು ಬದುಕಿದ್ದು ಕೇವಲ 39 ವರ್ಷಗಳು ಮಾತ್ರ, ಆದರೆ ಅವರ ಸಾಧನೆಗಳು ಅದ್ಭುತ. ಅವರು ಈ 39 ವರ್ಷದಲ್ಲಿಯೇ ಮಹಾನ್ ಸಾಧನೆಯನ್ನು ಮಾಡಿದರು. ಹಿ ಮೇಡ್ ದ ವರ್ಲ್ಡ್ ಅಂಡರ್ಸ್ಟ್ಯಾಂಡ್ ದಟ್ ಇಂಡಿಯಾ ವಾಸ್ ಎ ಗ್ರೇಟ್ ಕಂಟ್ರಿ. ಇಡೀ ಪ್ರಪಂಚಕ್ಕೆ ಭಾರತ ಒಂದು ಶ್ರೇಷ್ಠ ದೇಶ ಅನ್ನೋದನ್ನು ತೋರಿಸಿಕೊಟ್ರು. ವಿವೇಕಾನಂದಸ್ ವರ್ಡ್ಸ್ ಗೈಡ್ ಅಸ್ ಈವನ್ ಟುಡೇ. ಈ ವಿವೇಕಾನಂದ ಅವರ ಮಾತುಗಳು ಇವತ್ತಿಗೂ ಕೂಡ ನಮಗೆ ದಾರಿದೀಪವಾಗಿವೆ. ಸ್ವಾಮಿ ವಿವೇಕಾನಂದ ಅವರು ಬದುಕಿದ್ದು ಕಡಿಮೆ ವರ್ಷಗಳಾದರೂ ಅವರ ಒಂದು ಮಾತುಗಳು, ಅವರ ಒಂದು ಸ್ಫೂರ್ತಿಯ ಸೆಲೆ ಇವತ್ತಿಗೂ ಕೂಡ ನಮಗೆ ದಾರಿದೀಪವಾಗಿದೆ. ದಿಸ್ ಈಸ್ ದ ಸ್ಟೋರಿ ಆಫ್ ಎ ಗ್ರೇಟ್ ಕೋಚ್ಮ್ಯಾನ್. ಈಗ ಈ ಪಾಠದಲ್ಲಿ ಬರ್ತಕ್ಕಂತಹ ಹೊಸ ಪದಗಳನ್ನು ಕಲಿಯೋಣ. ವರ್ಡ್ಸ್ ಟು ನೋ. ಕೋಚ್, ಡಿಸೈರ್, ವಿಶ್ ಅಂದರೆ ಬಯಕೆ. ಸ್ಕಾಲರ್, ಎ ಲರ್ನ್ ಪರ್ಸನ್ ಅಂದರೆ ವಿದ್ವಾಂಸ. ವಾಂಡರಿಂಗ್, ಮೂವಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಅಲೆದಾಡುವುದು. ಮಾಂಕ್, ಎ ಹೋಲಿ ಮ್ಯಾನ್, ಸನ್ಯಾಸಿ. ಸೋಷಿಯಲ್ ಇವಿಲ್ಸ್, ಇವಿಲ್ಸ್ ದಟ್ ಅಫೆಕ್ಟ್ ದ ಸೊಸೈಟಿ, ಸಾಮಾಜಿಕ ಪಿಡುಗುಗಳು. ಕ್ಯಾಸ್ಟ್ ಸಿಸ್ಟಮ್, ಡಿಫ್ರೆಂಟ್ ಗ್ರೂಪ್ಸ್ ಇನ್ ದ ಕಂಟ್ರಿ ಅಂದರೆ ಜಾತಿ ಪದ್ಧತಿ. ಸೂಪರ್ಸ್ಟಿಷನ್ಸ್, ಬ್ಲೈಂಡ್ ಫೇತ್ ಅಂದರೆ ಮೂಢನಂಬಿಕೆಗಳು. ರಿಲಿಜನ್ಸ್, ಸಿಸ್ಟಮ್ಸ್ ಆಫ್ ಫೇತ್ ಆ್ಯಂಡ್ ವರ್ಷಿಪ್, ಧರ್ಮ ಅಥವಾ ನಂಬಿಕೆಗಳು. ಬ್ರದರ್ಹುಡ್, ಎ ಫೀಲಿಂಗ್ ದಟ್ ಆಲ್ ಬಿಲಾಂಗ್ ಟು ಎ ಫ್ಯಾಮಿಲಿ ಅಂಡ್ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಒಂದೇ ಕುಟುಂಬಕ್ಕೆ ಸೇರಿದವರು ಅಂತಕ್ಕಂಥ ಭಾವನೆ ಅಥವಾ ಸೋದರ ಭಾವ ಅಂತ ಕರೀಬೋದು. ಮೋಟೋ, ದಟ್ ಎಕ್ಸ್ಪ್ರೆಸಸ್ ದ ಏಮ್ಸ್ ಆ್ಯಂಡ್ ಬಿಲೀಫ್ಸ್ ಆಫ್ ಎ ಪರ್ಸನ್, ಸೂಕ್ತಿ ಅಥವಾ ಧ್ಯೇಯವಾಕ್ಯ. ಅಚೀವ್ಮೆಂಟ್ಸ್, ಗ್ರೇಟ್ ವರ್ಕ್ಸ್ ಅಂದರೆ ಸಾಧನೆಗಳು. ಆತ್ಮೀಯ ಶಿಕ್ಷಕರೇ, ಪ್ರಾಥಮಿಕ ಶಾಲೆಯ ಇಂಗ್ಲಿಷ್ ಪಾಠಗಳನ್ನು ಕನ್ನಡದಲ್ಲಿ ಅರ್ಥೈಸುವ ಒಂದು ಪುಟ್ಟ ಪ್ರಯತ್ನವನ್ನು ನಮ್ಮ ಚಾನೆಲ್ನಲ್ಲಿಯೇ ಮೊದಲನೇದಾಗಿ ಪ್ರಾರಂಭಿಸಿದ್ದೇವೆ. ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನನ್ನು ಒತ್ತಿ. ನಿಮ್ಮ ಸಲಹೆ, ಸೂಚನೆ, ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ.
ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂತಹ ಗಂಟೆ ಸಿಂಬಲನ್ನು ಆಕ್ಟಿವೇಟ್ ಮಾಡಿರಿ.